ಗೆ ಐಫೋನ್ದು ಟ್ರಿಕ್ಸ್ ಏನಿದೆ ಅದು ಮತ್ತೆ ಏನೇನು ಯೂಸ್ ಮಾಡ್ಬೋದು ನೀವು ಡೈಲಿ ಯೂಸಲ್ಲಿ. ಸೊ ನಾನು ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಸೊ ಇದು ಸೆಟ್ಟಿಂಗ್ಸು, ನಿಮ್ಮ ಡಿವೈಸ್ ಸೆಟ್ಟಿಂಗ್ಸಲ್ಲಿ ಇಲ್ಲಿ ನಾರ್ಮಲಾಗಿ ಏನೇನು ಫೀಚರ್ಸ್ ಇದ್ದಾವೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಸೊ ನೀವು ನಾರ್ಮಲಾಗಿ ಇಲ್ಲಿ ನೋಡ್ಬೋದು ಎಮರ್ಜೆನ್ಸಿ SOS ಅಂತ ಇದೆ. ನಾರ್ಮಲಾಗಿ ನೀವು ಎಮರ್ಜೆನ್ಸಿ SOS ಅಲ್ಲಿ ನೀವು ನಾರ್ಮಲಾಗಿ ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಯಾರಿದ್ದಾರೆ, ನಿಮ್ಮ ಪೇರೆಂಟ್ಸು, ನಿಮ್ಮ ಸ್ಪೌಸು ಮತ್ತು ಯಾರಿದ್ರೆ ಅವ್ರನ್ನ ಆ್ಯಡ್ ಮಾಡ್ಕೋಬೋದು ನಾರ್ಮಲಾಗಿ ಇಲ್ಲಿ. ಸೊ ಇನ್ನು ಮೇಲೆ ಬಂದುಬಿಟ್ಟು ಇಲ್ಲಿ ಜನರಲ್ ಅನ್ನು ಈಗ ಸರ್ಚ್ ಅಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈಗ ಜನರಲ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಜನರಲಲ್ಲಿ ಅಬೌಟಲ್ಲಿ ನೀವು ನಿಮ್ಮದು ಡಿವೈಸ್ ನೇಮ್ ಏನಿದೆ, OS ವರ್ಷನ್ ಏನಿದೆ, ಆಮೇಲೆ ಯಾವ ಮಾಡೆಲ್ಲು, ಆ ಪರ್ಟಿಕ್ಯುಲರ್ ಸೀರಿಯಲ್ ನಂಬರ್ ಕೂಡ ಕಾಣುತ್ತೆ. ಸಪೋಸ್ ಕವರೇಜಲ್ಲಿದ್ದರೆ ಕವರೇಜ್ ಕೂಡ ಡೀಟೇಲ್ಸ್ ತೋರಿಸುತ್ತೆ. ನನ್ನ ಕವರೇಜ್ ಎಕ್ಸ್ಪೈರ್ ಆಗಿದೆ, ಸೊ ಕವರೇಜ್ ಎಕ್ಸ್ಪೈರ್ ಅಂತ ತೋರಿಸ್ತಾ ಇದೆ. ಸೊ ಇದೆಲ್ಲ ಡೀಟೇಲ್ಸ್ ನಿಮಗೆ ಕಾಣ್ಬೋದು ಎಷ್ಟು ಕೆಪಾಸಿಟಿ ಇದೆ ಅಂತ. ಸೊ ಸಾಫ್ಟ್ವೇರ್ ಅಪ್ಡೇಟು, ಈ ಸಾಫ್ಟ್ವೇರ್ ಅಪ್ಡೇಟ್ ಬಂದುಬಿಟ್ಟು ಅಂದರೆ ನಿಮಗೆ ನಿಮ್ಮ ಪರ್ಟಿಕ್ಯುಲರ್ ಡಿವೈಸ್ ಆ್ಯಪಲ್ ಡಿವೈಸ್ ಮಾಡೆಲ್ಗೆ ಯಾವುದು OS ವರ್ಷನ್ ಅವೈಲೇಬಲ್ ಇದೆ, ಆಮೇಲೆ ಯಾವುದು OS ವರ್ಷನ್ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ ಕಾಣುತ್ತೆ. ಸೊ ಈಗ ಲೇಟೆಸ್ಟಾಗಿ iOS 20.3 ಬಂದಿದೆ. ನಾನು ಡೌನ್ಲೋಡ್ ಮಾಡಿದ್ದೀನಿ, ಬಟ್ ಅಪ್ಡೇಟ್ ಮಾಡಿಲ್ಲ. ನೀವು ನೋಡ್ಬೋದು ಅಪ್ಡೇಟ್ ಶೆಡ್ಯೂಲ್ಡ್ ಅಂತ ಕಾಣ್ತಾ ಇದೆ. ಸೊ ನಾನು ಅದನ್ನ ಅಪ್ಡೇಟ್ನ ಶೆಡ್ಯೂಲ್ ಮಾಡಿದ್ದೇನೆ ಓವರ್ ದ ನೈಟ್. ಸೊ ಓವರ್ ದ ನೈಟ್ ಕೂಡ ಅಪ್ಡೇಟ್ ಆಗುತ್ತೆ. ಸೊ ಅಪ್ಡೇಟ್ ಹೇಗಾಗುತ್ತೆ ಅಂತಂದರೆ ಇಂಟರ್ನೆಟ್ ಕನೆಕ್ಟೆಡ್ ಇರಬೇಕು ಡಿವೈಸ್ಗೆ, ಹಾಗೆ ಬ್ಯಾಟ್ರಿ 50% ಎಬೋ ಇರಬೇಕು, ಆವಾಗ ಮಾತ್ರ ಅಪ್ಡೇಟ್ ಆಟೋಮೆಟಿಕ್ಲಿ ಆಗುತ್ತೆ. ಸೊ ನಾನು ಈಗಲೇ ಅಪ್ಡೇಟ್ ಮಾಡಬೇಕಂದ್ರೆ ಅಪ್ಡೇಟ್ನ ಆಪ್ಷನ್ ಕೂಡ ಇದೆ. ಸಪೋಸ್ ನಂಗೆ ಅಪ್ಡೇಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಸೊ ಕ್ಯಾನ್ಸಲ್ ಅಪ್ಡೇಟ್ ಕೂಡ ಮಾಡ್ಬೋದು. ಸೊ ಈ ಆಪ್ಷನ್ ನಾರ್ಮಲಾಗಿ ನಿಮ್ಗೆ ಸಿಗುತ್ತೆ. ಸೊ ಆಮೇಲೆ ಈ ಸಾಫ್ಟ್ವೇರ್ ಅಪ್ಡೇಟ್ ಮಾಡುವಾಗ ನೀವು ಆ ಅಪ್ಡೇಟ್ ಬಗ್ಗೆ ಏನು ಫೀಚರ್ಸ್ ಇದೆ, ಏನು ನಿಮ್ಗೆ ಸಪೋರ್ಟ್ ಆಗುತ್ತೆ ನಿಮ್ಮ ಡಿವೈಸ್ಗೆ ಅಥವಾ ಹಾರ್ಡ್ವೇರ್ಗೆ ಸಪೋರ್ಟ್ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನು ಮಾಡೋದು ಭಾಳ ಸೂಕ್ತಕರ ಅಂತ ನಾನು ಹೇಳ್ತೇನೆ. ನಾರ್ಮಲಾಗಿ ನೀವು ಸ್ಟೋರೇಜ್ ಅಂತ ನೀವು ನೋಡ್ಬೋದು, ಎಷ್ಟು ನಿಮ್ಮ ಡಿವೈಸ್ 128 GB 256 ಅಥವಾ 1 TB ತನಕ ಇರುತ್ತೆ. ಸೊ ಅದರಲ್ಲಿ ಎಷ್ಟು ನೀವು ಕನ್ಸ್ಯೂಮ್ ಆಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ. ಸೊ ಆದಷ್ಟು ನೀವು ಡಿವೈಸ್ ಸ್ಟೋರೇಜ್ನ ಕಡಿಮೆ ಯೂಸ್ ಮಾಡೋದು ಬೆಟರ್. ಅನ್ವಾಂಟೆಡ್ ಏನೇನಿದಾವೆ ಡೀಟೇಲ್ಸ್ನ ನೀವು ಐಕ್ಲೌಡಿಗೆ ಮೂವ್ ಮಾಡ್ಕೋಬೋದು ನೀವು, ಇಲ್ಲ ಅಂತಂದರೆ ನೀವು ಡಿಲೀಟ್ ಮಾಡಿ ಕೂಡ ಮಾಡಬಹುದು. ಸೊ ನಾರ್ಮಲಾಗಿ ಸೊ ನಮ್ಮದು 128ಅಲ್ಲಿ 94 ಆಲ್ಮೋಸ್ಟ್ ರೀಚಿಂಗ್ ದ 100. ಸೊ ಜಾಸ್ತಿ ಇದ್ರೆ ಡಾಟಾ ಇದ್ದರೆ ಫೋನ್ ಕೂಡ ಸ್ಲೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ iOS ಅಪ್ಡೇಟ್ಸು ಎಷ್ಟಿದೆ, ಆಲ್ಮೋಸ್ಟ್ ಅದು ಕೂಡ ಜಾಸ್ತಿ ಇದೆ, ಆಲ್ಮೋಸ್ಟ್ 20 GB. ಸೊ ಅಪ್ಲಿಕೇಶನ್ಸ್ ಕೂಡ ಜಾಸ್ತಿ ಇದೆ, ವಿಚ್ ಇಸ್ ಶೋಯಿಂಗ್ ರೆಡ್ ಕಲರ್ ಕಾಣ್ತಾ ಇರುತ್ತೆ. ಸೊ ಏರ್ ಡ್ರಾಪ್ ಅನ್ನೋದು ಒಂದು ಇಂಪಾರ್ಟೆಂಟ್ ಫೀಚರ್ಸು ಆ್ಯಪಲ್ ಡಿವೈಸಲ್ಲಿ. ಈ ಏರ್ ಡ್ರಾಪನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಡಾಟಾ ಶೇರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಆ್ಯಂಡ್ರಾಯ್ಡಲ್ಲಿ ನಾವು ನಿಯರ್ ಬೈ ಡಿವೈಸಸ್ ಮತ್ತು ಬ್ಲೂಟೂತ್ ಯೂಸ್ ಮಾಡ್ತೇವೆ. ಅದೇ ರೀತಿ ಐಫೋನಲ್ಲಿ ನಾವು ಏರ್ ಡ್ರಾಪ್ನ ಯೂಸ್ ಮಾಡ್ತೇವೆ. ಬ್ಲೂಟೂತ್ನ ಯೂಸ್ ಮಾಡ್ಬೋದು, ಬಟ್ ಬ್ಲೂಟೂತ್ಗಿಂತ ನಾವು ಏರ್ ಡ್ರಾಪ್ ಯೂಸ್ ಮಾಡೋದು ಭಾಳ ಸೂಕ್ತಕರ, ಹಾಗೆ ಮತ್ತು ಫಾಸ್ಟ್ ಆಗಿರುತ್ತೆ. ಸೊ ಇದನ್ನು ನೀವು ಆ್ಯಪಲ್ ಎಲ್ಲ ಡಿವೈಸ್ಗೆ ಯೂಸ್ ಮಾಡ್ಬೋದು. ಐಫೋನ್ ಟು ಐಫೋನ್, ಐಫೋನ್ ಟು ಐಪ್ಯಾಡ್, ಮತ್ತು ಐಫೋನ್ ಟು ಮ್ಯಾಕ್, ಹಾಗೆ ವೈಸ್ ವರ್ಸಾ ಕೂಡ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಆಪ್ಷನ್ ಕೂಡ ಕಾಂಟ್ಯಾಕ್ಟ್ಸ್ ಓನ್ಲಿ ಅಂತಿದೆ, ಎವ್ರಿ 1 for 10 minutes ಅಂತ. ಕಾಂಟ್ಯಾಕ್ಟ್ಸ್ ಓನ್ಲಿ ಅಂತಂದರೆ ನೀವು ಯಾವ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀರಾ ನಿಮ್ಮ ಐಫೋನಲ್ಲಿ ಸೇವ್ ಇದೆ, ಆ ಕಾಂಟ್ಯಾಕ್ಟಿಂದ ನೀವು ಡಾಟಾ ಶೇರ್ ಮಾಡ್ಬೋದು. ಸಪೋಸ್ ಕಾಂಟ್ಯಾಕ್ಟ್ ಇಲ್ಲ, ಸೊ ರ್ಯಾಂಡಮ್ ಪರ್ಸನ್ ನೀವು ಶೇರ್ ಮಾಡ್ತಾ ಇದ್ದೀರಾ ಅಂತಂದರೆ ಎವ್ರಿ 1 for 10 minutes ಅಂತ ಇಟ್ಬಿಟ್ಟು ಡಿವೈಸ್ನ ನಿಯರ್ ತೊಗೊಂಡು ಅಲ್ಲಿ ಆಪ್ಷನ್ ನಿಮ್ಗೆ ಕಾಣ್ತಿದೆ ಸ್ಟಾರ್ಟ್ ಶೇರಿಂಗ್ ಬೈ ಬ್ರಿಂಗ್ ಡಿವೈಸ್ ಟುಗೆದರ್. ಇದು ಎನೇಬಲ್ ಮಾಡ್ಕೊಂಡ್ಬಿಟ್ರೆ ಎರಡು ಡಿವೈಸ್ನ ಹತ್ತಿರ ಇಟ್ಟು ಆಟೋಮೆಟಿಕ್ ಏರ್ ಡ್ರಾಪ್ ಕನೆಕ್ಟ್ ಆಗುತ್ತೆ. ಆವಾಗ ನೀವು ಡಾಟಾ ಶೇರ್ ಮಾಡ್ಬೋದು ಸೆಂಡರಿಂದ ರಿಸೀವರಿಗೆ. ಸೊ ಏರ್ ಡ್ರಾಪ್ ವರ್ಕ್ ಆಗಬೇಕಂದ್ರೆ ನೀವು ಎರಡು ಡಿವೈಸಲ್ಲಿ ವೈಫೈ ಮತ್ತು ಬ್ಲೂಟೂತ್ ಆನ್ ಇರಬೇಕು, ಆವಾಗ ಮಾತ್ರ ಏರ್ ಡ್ರಾಪ್ ಪ್ರಾಪರಾಗಿ ವರ್ಕ್ ಆಗುತ್ತೆ. ಸಪೋಸ್ ನೀವಿರೋ ಲೊಕೇಶನಲ್ಲಿ ವೈಫೈ ಇಲ್ಲ, ಸೊ ಆ ಟೈಮಲ್ಲಿ ನೀವು ಯೂಸಿಂಗ್ ದ ಮೊಬೈಲ್ ಡಾಟಾ ಕೂಡ ನೀವು ಏರ್ ಡ್ರಾಪ್ ಫೀಚರ್ನ ಯೂಸ್ ಮಾಡ್ಬೋದು, ಹಾಗೆ ನೀವು ಡಾಟಾ ಕೂಡ ಶೇರ್ ಮಾಡ್ಬೋದು. ಆಮೇಲೆ ಈ ಏರ್ ಡ್ರಾಪ್ ಫೀಚರು ಭಾಳ ಹೆಲ್ಪ್ಫುಲ್, ಯಾಕಂದರೆ ಡಾಟಾ ಸ್ಪೀಡು ಭಾಳ ಜಾಸ್ತಿ ಇರುತ್ತೆ. ಆಮೇಲೆ ಇದು ನಿಮ್ಮ ಇಂಟರ್ನೆಟ್ ಸ್ಪೀಡ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಈಗ ಬ್ಲೂಟೂತ್ ಥರ ಸ್ಲೋ ಆಗಿ ಆಗಲ್ಲ, ವೆರಿ ಕ್ವಿಕ್ಕಾಗಿ ಮತ್ತು ಬೇಗ ಆಗುತ್ತೆ. ಓನ್ಲಿ ಒನ್ ಡ್ರಾಬ್ಯಾಕ್ ಅಂದರೆ ಆ್ಯಪಲಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಆ್ಯಪಲ್ ಟು ಆ್ಯಪಲ್ ಮಾತ್ರ ವರ್ಕ್ ಆಗುತ್ತೆ ಆಸ್ ಅ ಟ್ರಸ್ಟೆಡ್ ಆಗಿ. ನೀವು ಆ್ಯಪಲ್ ಟು ಆ್ಯಂಡ್ರಾಯ್ಡ್ಗೆ ಏರ್ ಡ್ರಾಪ್ ಫೀಚರ್ನ ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಆ್ಯಂಡ್ರಾಯ್ಡಲ್ಲಿ ಏರ್ ಡ್ರಾಪ್ ಫೀಚರ್ ಇಲ್ಲ. ಏರ್ ಡ್ರಾಪ್ ಲಿಮಿಟೆಡ್ ಮಾತ್ರ ಆ್ಯಪಲ್ ಡಿವೈಸ್ಗೆ ಮಾತ್ರ. ಸೊ ಇದೊಂದು ಡ್ರಾಬ್ಯಾಕ್ ಇರುತ್ತೆ ಆ್ಯಪಲ್ ಡಿವೈಸಲ್ಲಿ.
ಸೊ ಇದು ಬಂದುಬಿಟ್ಟು ನಾರ್ಮಲಾಗಿ ಜನರಲ್ ಸೆಟ್ಟಿಂಗ್ಸ್ ಆಯಿತು. ನಾರ್ಮಲಾಗಿ ನಾನು ಇನ್ನೊಂದು ಸ್ಕ್ರೀನ್ ಟೈಮ್ ಅಂತಿದೆ. ಈ ಸ್ಕ್ರೀನ್ ಟೈಮ್ ಬಗ್ಗೆ ಹೇಳ್ತೇನೆ. ಸ್ಕ್ರೀನ್ ಟೈಮ್ ಅಂದರೆ ನಾರ್ಮಲಾಗಿ ನೀವು ನೋಡ್ಬೋದು ಎಷ್ಟು ಡೈಲಿ ಎವರೇಜ್ ನಿಮ್ಮದು ಐಫೋನ್ ಸ್ಕ್ರೀನ್ ಆನ್ ಇರುತ್ತೆ, ಆ ಪರ್ಟಿಕ್ಯುಲರ್ ಅವರ್ಸ್ ತೋರಿಸುತ್ತೆ. ಆಮೇಲೆ ಇನ್ನೊಂದು ನೋಡ್ಬೋದು ನೀವು 70% ಲೆಸ್ ಫ್ರಮ್ ಲಾಸ್ಟ್ ವೀಕ್. ಲೆಸ್ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಡೌನ್ ಏರೋ ಮಾರ್ಕ್ ಇದೆ ಆ ರೀತಿ ಹೇಳಿದ್ರೆ ಲೆಸ್ ಅಂತ. ಸಪೋಸ್ ಅಪ್ಪರ್ ಏರೋ ಮಾರ್ಕ್ ಇದ್ದರೆ ಅದು ಜಾಸ್ತಿ ಇದೆ ಅಂತ. ಸೊ ನೀವು ನೋಡ್ಬೋದು ಯಾವ ಪರ್ಟಿಕ್ಯುಲರ್ ಡೇಸಲ್ಲಿ ಏನೇನು ಯೂಸ್ ಮಾಡಿದ್ದೀವಿ. ಎವರೇಜ್ ಲೈನ್ ಒಂದು ಕಾಣುತ್ತೆ ನಿಮ್ಗೆ ಗ್ರೀನ್ ಕಲರ್, ಅದು ಎವರೇಜ್ ಲೈನ್ ನಾರ್ಮಲ್ ಸೆಟ್ ಮಾಡುತ್ತೆ. ಇದು ಐಫೋನ್ ತಾನಾಗೆ ಅನಲೈಸ್ ಮಾಡಿಬಿಟ್ಟು ತೋರಿಸುತ್ತೆ ಏನು ಎಷ್ಟು ಯೂಸ್ ಮಾಡ್ತಿದ್ದೀರಂತ. ಸೊ ನೀವು ನೋಡ್ಬೋದು ಲಿಮಿಟ್ ಯೂಸೇಜ್ ಯಾವ ರೀತಿ ಮಾಡ್ಬೋದು, ಡೌನ್ ಟೈಮ್ ನೀವು ಮಾಡ್ಬೋದು. ಸಪೋಸ್ ಆ್ಯಪ್ನ ಲಿಮಿಟ್ ಮಾಡ್ಬೋದು, ನೀವು ಇಷ್ಟೇ ಆ್ಯಪ್ಸ್ ಯೂಸ್ ಮಾಡಬೇಕು ನೀವು ಅಂತ ಡೈಲಿ ನೀವು ಅದು ಕೂಡ ಸೆಟ್ ಮಾಡ್ಬೋದು. ಆಮೇಲೆ ಆಲ್ವೇಸ್ ಅಲೌ, ಈ ಪರ್ಟಿಕ್ಯುಲರ್ ಆ್ಯಪ್ಸ್ನ ಮಾತ್ರ ನೀವು ಆಲ್ವೇಸ್ ಅಲೌ ಅಂತ ಮಾಡ್ಬೋದು. ಸೊ ನೀವು ರ್ಯಾಂಡಮ್ ಯಾವಾಗಾದ್ರೂ ಯೂಸ್ ಮಾಡ್ತಿದ್ರ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅಂತಂದ್ರೆ ಅದನ್ನು ಆಲ್ವೇಸ್ ಅಲೌವಲ್ಲಿ ಯೂಸ್ ಮಾಡ್ತಾ ಇಲ್ವ ಆ ರೀತಿ ಕೂಡ ನೀವು ಸ್ಕ್ರೀನ್ ಟೈಮ್ನ ರೆಡ್ಯೂಸ್ ಮಾಡ್ಬೋದು. ಆಮೇಲೆ ಸ್ಕ್ರೀನ್ ಡಿಸ್ಟೆನ್ಸ್ ಅಂದರೆ ರೆಡ್ಯೂಸ್ ಐ ಸ್ಟ್ರೈನ್ ಅಂತೇಳಿ ಕ್ಲಿಯರಾಗಿ ಕೊಟ್ಟಿದೆ. ಈ ಪರ್ಟಿಕ್ಯುಲರ್ ಫೀಚರ್ ಸ್ಪೆಸಿಫಿಕಲಿ ಕಿಡ್ಸ್ಗೆ ಯೂಸ್ ಮಾಡ್ಕೋಬೋದು. ನೀವು ನಿಮ್ಮ ಸಣ್ಣ ಮಕ್ಕಳು ಐಫೋನ್ನ ಯೂಸ್ ಮಾಡ್ತಾ ಇದ್ದಾರೆ, ಐಪ್ಯಾಡ್ OS ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಭಾಳಷ್ಟು ಲಾಂಗರ್ ಡ್ಯೂರೇಷನ್ ನೋಡ್ತಾ ಇದ್ದಾರೆ, ಅವ್ರಿಗೆ ಐಸ್ಗೆ ಹಾರ್ಮ್ ಆಗುತ್ತೆ ಅಂತ ನೀವು ಆವಾಗ ನೀವು ಸ್ಕ್ರೀನ್ ಡಿಸ್ಟೆನ್ಸ್ ಎನೇಬಲ್ ಮಾಡಿಬಿಟ್ಟು ನೀವು ಎನೇಬಲ್ ಮಾಡ್ಕೊಡ್ಬೋದು ಸ್ಕ್ರೀನ್ ಟೈಮ್ನ. ಸೊ ಇದು ನಾರ್ಮಲ್ಲಾಗಿ ಇಷ್ಟು ಫೀಚರ್ಸ್ ಇದೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ಸ್ ಇದೆ, ಕಂಟೆಂಟ್ ಆ್ಯಂಡ್ ಪ್ರೈವಸಿ ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಇದು ಕೂಡ ಸ್ಕ್ರೀನ್ ಟೈಮಲ್ಲೇ ಬರುತ್ತೆ. ಸೊ ಇಲ್ಲಿ ಇದು ಎನೇಬಲ್ ಆತಂದ್ರೆ ಆಟೋಮೆಟಿಕಲಿ ನೀವು ಇಲ್ಲಿ ಸರ್ಟೇನ್ ಎಷ್ಟು ಆಪ್ಷನ್ಸ್ ನೀವು ನೋಡ್ಬೋದು. ಇಲ್ಲಿ ಕ್ಯಾಲೆಂಡರ್ಸ್, ರಿಮೈಂಡರ್ಸ್, ಫೋಟೋಸ್, ಇದೇ ರೀತಿ ಕೆಳಗಡೆ ಭಾಳಷ್ಟು ಆಪ್ಷನ್ಸ್ ಇದ್ದಾವೆ. ಸೊ ಅಲ್ಲಿ ನೀವು ಫೇಸ್ ID ಮತ್ತು ಆ್ಯಪ್ ಅಕೌಂಟ್ ಚೇಂಜಸ್ ಅಂತ ಆಪ್ಷನ್ ಕೂಡ ಇರ್ತವೆ. ಸೊ ಅವನ್ನು ನೀವು ಅಲೌ ಮಾಡ್ಬೋದು ಅಥವಾ ಡೋಂಟ್ ಅಲೌ ಮಾಡ್ಬೋದು. ಸ್ವಲ್ಪ ನೀವು ನಾರ್ಮಲಾಗಿ ಡಿವೈಸ್ ನಿಮ್ಮದು ಥೆಫ್ಟ್ ಆಯಿತು ಅಥವಾ ಸಪೋಸ್ ಲಾಸ್ಟ್ ಆಯಿತು ಆ ರೀತಿ ಇದ್ದಾಗ ಆ ರೀತಿ ಆಗೋದಿಲ್ಲ ನಾರ್ಮಲಾಗಿ. ಸಪೋಸ್ ನಮ್ಮ ನೆಗ್ಲಿಜೆನ್ಸಿ ಅಥವಾ ಕೇರ್ಲೆಸ್ನೆಸ್ಸಿಂದ ಆಗಬಹುದು. ಸೊ ನಮಗೆ ಆ ರೀತಿ ಮುಂದಿನ ಫ್ಯೂಚರ್ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ಅದಕ್ಕೆ ನಮ್ಮ ಸೇಫ್ಟಿಗೋಸ್ಕರ ನೀವು ಎಸ್ಪೆಷಲಿ ನಾನು ಸಜೆಸ್ಟ್ ಮಾಡೋದು ಅಂದರೆ ನೀವು ಅಕೌಂಟ್ ಚೇಂಜಸ್ ಮತ್ತು ಫೇಸ್ ID ಆ್ಯಂಡ್ ಪಾಸ್ಕೋಡ್ನ ಆಲ್ವೇಸ್ ನೀವು ಡೋಂಟ್ ಅಲೌನ ಸೆಲೆಕ್ಟ್ ಮಾಡಿ. ಯಾಕಂದರೆ ನೀವು ಡೋಂಟ್ ಅಲೌ ಸೆಲೆಕ್ಟ್ ಮಾಡಿದ್ರೆ ಅದು ಫೇಸ್ ID ಮತ್ತು ಪಾಸ್ಕೋಡು ಮತ್ತು ಅಕೌಂಟ್ ಚೇಂಜಸ್ನ ನಿಮಗೆ ಕಾಣೋದೇ ಇಲ್ಲ ನಾರ್ಮಲ್ ಡಿವೈಸ್ ಸೆಟ್ಟಿಂಗ್ಸಲ್ಲಿ. ಇಲ್ಲಿ ನೋಡ್ಬೋದು ನಿಮಗೆ ಈಗ ಅಲೌ ಇದೆ ನನ್ನದ್ರಲ್ಲಿ. ಈಗ ನಾನು ಇಲ್ಲಿ ಸರ್ಚ್ ಮಾಡ್ತೇನೆ. ಸೊ ಫೇಸ್ ID ಆ್ಯಂಡ್ ಪಾಸ್ಕೋಡ್ ಅಂತ ಕಾಣುತ್ತೆ. ಸೊ ನಾನೀಗ ಅಲೌ ಮಾಡಿದ್ದಕ್ಕೆ ಕಾಣ್ತಾ ಇದೆ. ಸಪೋಸ್ ನಾನು ಡೋಂಟ್ ಅಲೌ ಕೊಟ್ಟರೆ ಇದು ಕಾಣೋದೇ ಇಲ್ಲ. ಸೊ ಆ ರೀತಿ ನೀವು ಈ ಪರ್ಟಿಕ್ಯುಲರ್ ಫೀಚರ್ನ ನೀವು ಯೂಸ್ ಮಾಡೋಕ್ಕೆ ಕೊಡಲ್ಲ ಆ್ಯಪಲ್ ಡಿವೈಸಿಂದ. ಸಪೋಸ್ ನಿಮ್ಮ ಡಿವೈಸ್ ಲಾಸ್ಟ್ ಆದರೆ ಈ ಫೀಚರೇ ಈ ಪರ್ಟಿಕ್ಯುಲರ್ ಸರ್ಚ್ ಮಾಡಿದ್ರೆ ಕಾಣೋದೇ ಇಲ್ಲ ಅವರಿಗೆ. ಸೊ ಆಟೋಮೆಟಿಕ್ ಅವರು ಫೇಸ್ ID ಪಾಸ್ವರ್ಡ್ ಏನು ಸೆಟ್ ಮಾಡೋಕ್ಕಾಗಲ್ಲ, ಅಕೌಂಟ್ ಚೇಂಜಸ್ ಮಾಡೋಕ್ಕೂ ಆಗಲ್ಲ. ಸೊ ನಾರ್ಮಲಾಗಿ ನೀವು ಆದಷ್ಟು ಅದನ್ನು ಡೋಂಟ್ ಅಲೌ ಕೊಟ್ಟರೆ ಭಾಳ ಒಳ್ಳೆಯದು ನಾರ್ಮಲಾಗಿ. ಸೊ ಇನ್ನೊಂದು ನಾರ್ಮಲಿ ಸೆಟ್ಟಿಂಗ್ ಬಂದುಬಿಟ್ಟು ನಾರ್ಮಲಾಗಿ ನಾನು ಹೇಳೋದಂದರೆ ಮೇಲು. ಸೊ ಮೇಲನ್ನು ನಾರ್ಮಲಾಗಿ ನೀವು ಅಕೌಂಟ್ಸ್ ಯಾವ್ದು ಆ್ಯಡ್ ಮಾಡಿರ್ತೀರ ಇಲ್ಲಿ ಆಟೋಮೆಟಿಕ್ಕಾಗಿ ಅಕೌಂಟ್ ಚೇಂಜಸ್ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಆಟೋಮೆಟಿಕ್ ಅವರು ನೀವು ಆ್ಯಡ್ ಅಕೌಂಟ್ ಅಂತ ಆ್ಯಡ್ ಮಾಡ್ಬೋದು. ಸಪೋಸ್ ಆ ಪರ್ಟಿಕ್ಯುಲರ್ ನೀವು ಅಕೌಂಟ್ ಚೇಂಜಸ್ನ ಡೋಂಟ್ ಅಲೌ ಅಂತ ಕೊಟ್ಟರೆ ಸೊ ಇಲ್ಲಿ ನೀವು ಮೇಲ್ ಅಂತ ಬರ್ತೀರಾ, ಬಟ್ ಇಲ್ಲಿ ಮೇಲ್ ಅಕೌಂಟ್ಸ್ ನಾರ್ಮಲಾಗಿ ಕಾಣೋದೇ ಇಲ್ಲ ಅವರಿಗೆ. ಈ ಆ್ಯಡ್ ಅಕೌಂಟ್ ಕೂಡ ಆಪ್ಷನ್ ಕೂಡ ಕಾಣೋದಿಲ್ಲ. ಸೊ ಅವ್ರು ಯಾವ ಅಕೌಂಟ್ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಒಳ್ಳೆ ಫೀಚರ್ ನಾರ್ಮಲಾಗಿ ಕಂಟೆಂಟ್ ಪ್ರೈವಸಿ ರೆಸ್ಟ್ರಿಕ್ಷನ್ಸ್. ನೀವು ಯಾವುದನ್ನು ಕಂಟೆಂಟ್ನ ವಿಸಿಬಲ್ ಮಾಡ್ತಿದ್ರೆ ಯಾವ ಕಂಟೆಂಟನ್ನು ನೀವು ವಿಸಿಬಲ್ ಮಾಡಬಾರ್ದು ಅನ್ನೋದು ಕಂಪ್ಲೀಟ್ಲಿ ನಿಮ್ಮ ಹ್ಯಾಂಡಲ್ಲೇ ಇರುತ್ತೆ. ಸೊ ನೀವು ಯಾವ ರೀತಿ ಯೂಸ್ ಮಾಡ್ಬೋದು ಆ ರೀತಿ ಆಗಿರುತ್ತೆ. ಸೊ ಮುಂದಿನ ಇನ್ನಷ್ಟು ನನ್ನ ವಿಡಿಯೋದಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಫೀಚರ್ಸ್ ಬರುತ್ತೆ ಆ್ಯಪಲಲ್ಲಿ ಡಿವೈಸಿಂದ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು. ಇನ್ನೂ ನಿಮಗೆ ಏನಾದ್ರು ಎಕ್ಸ್ಟ್ರಾ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕ್ಬೋದು. ನಾನು ಆದಷ್ಟು ಅದನ್ನು ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.